ನಗರ ಅಭಿವೃದ್ಧಿ ಸಚಿವರು ಗೌರಿಬಿದನೂರು ತಾಲೂಕಿನ ಪಟ್ಟಣದಲ್ಲಿ ಈಗ ಸುರೇಶ್ ಅವರು ಉತ್ತರ ಕೊಡ್ತಾರೆ. ಮೂಡಾದಲ್ಲಿ ಎಷ್ಟು ಲೂಟಿ ಆಗಿದೆ ಅಂತ ಸುರೇಶ್ ಅವರು ಉತ್ತರ ಕೊಡ್ತಾರೆ ನೋಡಿ. ಈಗ ಮೂಡಾದಲ್ಲಿ ಪ್ರೌಢ ಸಚಿವರನ್ನ ಗಮನ ಸೆಳೀತಾ ಇದ್ದೀನಿ. ಉತ್ತರ ಕೊಡಿ. ಕೊಡ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ಅಲ್ಲ. ಕಮಾನ್ ಕಮಾನ್ ಸುರೇಶ್, ಕಮಾನ್ ಸುರೇಶ್, ಕಮಾನ್ ಸುರೇಶ್, ಕಮಾನ್ ಸುರೇಶ್. ಮಾನ್ಯ ಸಭಾಧ್ಯಕ್ಷರೇ, ಸುರೇಶ್ ಅವರು ಉತ್ತರ ಕೊಡ್ತಾರೆ. ಮೂಡ ಮಿಷನ್ 2 ಅಲ್ಲಿ ಕಮಾನ್ ಕಮಾನ್ ಸುರೇಶ್ 1042 ಲಕ್ಷಗಳ ಅನುದಾನವನ್ನ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. STP ನಿರ್ಮಾಣ ಮತ್ತೆ ಅದರ ಉನ್ನತೀಕರಣಕ್ಕೆ ಈ ಎಲ್ಲ ಕಾಮಗಾರಿಗಳಪ್ಪ ಹೆಲಿಕಾಪ್ಟರ್ ಹೋದರನ್ನ ಕೊಟ್ಟಿದ್ದೀವಿ. KUDFC ಇಂದ ಕೊಟ್ಟಿದ್ದೀವಿ. ಹೆಲಿಕಾಪ್ಟರ್ ಹೋದರನ್ನ ಫೈಲ್ಗಳು ತಂದರನ್ನ ಅಡಿಯಲ್ಲಿ ಸಭಾಧ್ಯಕ್ಷರೇ ಮಲತ್ಯಾಜ್ಯ ಸಂಸ್ಕರಣಾ ಘಟಕ FSTP ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ ಸುಮಾರು 200 ಲಕ್ಷಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷರ. ಸದರಿ ಕಾಮಗಾರಿಗೆ ಟೆಂಡರ್ ಇದನ್ನು ಆಹ್ವಾನ ಕೊಟ್ಟಿದ್ದೀವಿ. ಇದನ್ನು ಸಹ ಮುಗಿಸ್ತೀವಿ ಸಭಾಧ್ಯಕ್ಷರ. ಮತ್ತೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ನೀಡಿರುವ ಅನುದಾನ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 2022-23 ಸಾಲಿನಲ್ಲಿ ಸುಮಾರು 3,000 ಲಕ್ಷಗಳು ಹಂಚಿಕೆಯಾಗಿದ್ದು ಸುಮಾರು 85% ಅಷ್ಟು ನಾವು ಇದನ್ನ ಖರ್ಚು ಮಾಡಿದ್ದೀವಿ ಸಭಾಧ್ಯಕ್ಷರೇ. ಅದರಲ್ಲಿ 2,550 ಲಕ್ಷ ರೂಪಾಯಿಗಳು ಕುಡಿಯುವ ನೀರು, ರಸ್ತೆ ಚರಂಡಿ, ಮಳೆ ನೀರು ಚರಂಡಿ, ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಹಣ ಅನುಮೋದನೆ ಆಗಿರ್ತದೆ ಸಭಾಧ್ಯಕ್ಷರೇ. ಅನುಮೋದಿತ ಮೊತ್ತ 2,550 ಲಕ್ಷಗಳಲ್ಲಿ 1,574 ಲಕ್ಷಗಳ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸುಮಾರು 975.52 ಲಕ್ಷಗಳ ಕಾಮಗಾರಿಗಳಿಗೆ ಟೆಂಡರ್ ನಾವು ಕರಿಬೇಕಾಗಿರ್ತದೆ ಸಭಾಧ್ಯಕ್ಷರೇ. ಈವರೆಗೆ ಸುಮಾರು 788.6 ಲಕ್ಷಗಳು ಬಿಡುಗಡೆಯಾಗಿದ್ದು 788 ಲಕ್ಷಗಳನ್ನು ವೆಚ್ಚ ಮಾಡಲಾಗಿರ್ತದೆ ಸಭಾಧ್ಯಕ್ಷರೇ. 15 ಫೈನಾನ್ಸ್ ಅಲ್ಲಿ ಸಹ ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಈ ಗೌರಿಬಿದನೂರು ನಗರಸಭಾ ವಿವಿಧ ಯೋಜನೆಗಳ ಅಡಿಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿರ್ತದೆ. ಹಾಗೂ ಮುಂದೆ ದುಡ್ಡು ಯಾವ ತರ ನಮಗೆ ಲಭ್ಯ ಆಗ್ತದೆ ಸಭಾಧ್ಯಕ್ಷರೇ, ಆ ಹಣದ ಲಭ್ಯತೆಗೆ ಅನುಗುಣವಾಗಿ ಇನ್ನೂ ಹೆಚ್ಚಿನದಾಗಿ ಮಾನ್ಯ ಪುಟ್ಟಸ್ವಾಮಿ ಗೌಡರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ನಾನು ಸದಾ ಇರ್ತೀನಿ ಸಭಾಧ್ಯಕ್ಷರೇ. ಅವ್ರದ್ದೇನು ಡಿಮ್ಯಾಂಡ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡ್ತೀವಿ ಸಭಾಧ್ಯಕ್ಷರೇ.